ನಮ್ಮ ಜೊತೆಗೆ ಇದೀಗ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಈಗ BJP 18 ಶಾಸಕರನ್ನ ಅಮಾನತು ಮಾಡಿರೋದು ಸರಿನಾ ಅಂತ? 100ಕ್ಕೆ 100 ಸಹಿ. ನನಗೆ ಹೇಳ್ಬೇಕಂದ್ರೆ 18 ಅಲ್ಲ, ಆ ಬಾವಿಯಲ್ಲಿ ಯಾರು ಅಷ್ಟು ಮಿಸ್ಬಿಹೇವ್ ಮಾಡಿದ್ರಲ್ಲ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕಾಗಿತ್ತು. ಆದರೆ ನಮ್ಮ ಸ್ಪೀಕರ್ ಅವರು ಸ್ವಲ್ಪ ಯಾರ್ಯಾರು ಅಲ್ಲಿ ಒಂದು 18 ಜನನ ಏನು ಸಸ್ಪೆಂಡ್ ಮಾಡಿದ್ರಲ್ಲ, ನನ್ನ ಅಭಿಪ್ರಾಯ ಅಂತಂದರೆ ಅಲ್ಲಿ ಬಾವಿಯಲ್ಲಿ ಯಾರು ಅಷ್ಟು ಮಿಸ್ಬಿಹೇವ್ ಮಾಡ್ತಿದ್ರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕಾಗಿತ್ತು. ಯಾಕಂದರೆ ಒಂದು ಮುಖ್ಯಮಂತ್ರಿಗಳು, ರಾಜ್ಯ ಕಂಡಂಥ ಒಂದು ಬ್ಯಾಕ್ವರ್ಡ್ ಲೀಡರ್ಸ್, ದೊಡ್ಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಬಡ್ಜೆಟ್ಗಳನ್ನ ಮಂಡಿಸಿದ್ದಾರೆ. ಅಂಥವ್ರು ಇವತ್ತು ಕುಂತಿದ್ರೆ ನಮಗೆ ಫಸ್ಟ್ ಟೈಮರ್ಸ್ಗೆ ಇವತ್ತು ನೋಡ್ತಿದ್ರೆ ಏನಪ್ಪ ಈ ಪರಿಸ್ಥಿತಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇವರು ಈ ಥರ ಪೇಪರ್ಗಳು ಒಸೆಯೋದು, ಈ ಥರ ಮಾಡ್ತಿದ್ದಾರೆ. ಸ್ಪೀಕರ್ ಅವ್ರಿಗೆ ಒಸೆಯೋದು ಏನಂದರೆ, ಸ್ಪೀಕರ್ ಅವ್ರು ಅಂದರೆ ಅಲ್ಲಿ UT ಖಾದರ್ ಸಾಹೇಬರು ಇನ್ನೊಬ್ಬರು ನೋಡೋದಲ್ಲ, ಆ ಕುರ್ಚಿನ ನೋಡಬೇಕು. ಇಷ್ಟು ವರ್ಷಗಟ್ಟಲೆಯಿಂದ ಅದಕ್ಕೆ ಎಷ್ಟು ಮರ್ಯಾದೆ ಪೂರ್ವಕವಾಗಿ ಎಲ್ಲರೂ ನೋಡ್ಕೊಂಬಂದಿದ್ರು. ನಮ್ಮ ಹಿರಿಯರೆಲ್ಲರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು. ಒಂದು ಸ್ಪೀಕರು ಎಷ್ಟೆಷ್ಟು ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಸ್ಪೀಕರ್ ಹೇಳಿದ ಮಾತನ್ನೇ ಫೈನಲ್ ಅಂತೇಳಿ ನಡ್ಕೊಂಡು ಹೋದಂಥ ದಿನಮಾನದಿಂದ ಇವತ್ತು ಸ್ಪೀಕರೇ ನಮಗೆ ಲೆಕ್ಕ ಇಲ್ಲ ಅಂತೇಳಿ ಇವತ್ತು BJP ಅವರು ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಹೇಳ್ತಾರಲ್ಲ, ಅಶಿಸ್ತಿನ ಪಕ್ಷ ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಗೆ ಚರ್ಚೆಗೆ ಅವಕಾಶವನ್ನೇ ಕೊಡಲಿಲ್ಲ, ಇದು ದಮನಕಾರಿ ನೀತಿ ಅನ್ನೋದು ಅವರ ಆರೋಪ. ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅನ್ನೋದಲ್ಲ, ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ ವಿಷಯನೇ ಇಲ್ಲ. ಎಲ್ಲಿ ಮುಖ್ಯಮಂತ್ರಿಯವರು ಮಾತಾಡೋ ವಿಚಾರ ರಾಜ್ಯ ಜನತೆ ನೋಡಿದ್ರೆ BJP ಮೇಲೆ ವಿಶ್ವಾಸ ಹೋಗುತ್ತೆ. ಇವಾಗೇ ವಿಶ್ವಾಸ ಹೋಗಿದೆ. ನಮಗೆ 138 ಸೀಟ್ ಇವತ್ತು ನಾವು ಇರೋದು, ನಮ್ಮ ಮೇಲೆ ಆವಾಗಲೇ ವಿಶ್ವಾಸ ಹೋಗಿದೆ. ನಮ್ಮ ಹತ್ರ ಲೀಡರ್ಶಿಪ್ ಇಲ್ಲ. ಒಂದು ಲೀಡರ್ಶಿಪ್ ತೊಗೊಂಡು ಮುಂದಕ್ಕೆ ಹೋಗೋಕ್ಕೆ ನಾವು ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಂತೇಳಿ ಅವ್ರಿಗೇನು ಒಂದು ಡೌಟ್ ಏನೋ ಅವ್ರ ಮನಸ್ಸಲ್ಲಿ ಬಂದಿತ್ತು. ಅದರಿಂದನೇ ಇವತ್ತು ಅವ್ರು ಮಾತಾಡೋಕ್ಕೆ ಆಗಲಿಲ್ಲ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಚರ್ಚೆಗೆ ನಮ್ಮ ಕಾಂಗ್ರೆಸ್ ಏನು ಮೆಂಬರ್ಗಳಿಗಿಂತ BJP ಮೆಂಬರ್ಸ್ಗೆ ನಮ್ಮ ಸ್ಪೀಕರ್ ಅವ್ರು ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ. ನಾವು ಕೇಳಿದ್ವಿ ಸ್ಪೀಕರ್ ಅವ್ರಿಗೆ, ಅವ್ರ ಅವಕಾಶ ಅಪೋಸಿಷನಲ್ಲಿದ್ದವರೇ ಜಾಸ್ತಿ ಮಾತಾಡಬೇಕು, ನೀವು ಗೌರ್ಮೆಂಟಲ್ಲಿದ್ದವರು ಕಮ್ಮಿ ಮಾತಾಡಬೇಕಂತೇಳಿ ನಮಗೆ ಸ್ಪೀಕರ್ ಅವ್ರು ಭಾಳ ಸಾರಿ ಹೇಳಿದ್ದಾರೆ. ಆದರೂ ಕೂಡ ಇಷ್ಟು ಅವಕಾಶ 2.5 ಗಂಟೆ 3 ಗಂಟೆಗಳು ಅವಕಾಶ ಅವ್ರಿಗೆ ಕೊಟ್ಟರು, ನಮಗಿನ್ನೂ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಅದನ್ನು ನೀವು ಅವ್ರ ಹತ್ರನೇ ಕೇಳಬೇಕಾಗುತ್ತೆ. ಸ್ಪೀಕರ್ ಆರೋಪ ಮಾಡ್ತಾ ಇರುವಂಥದ್ದು ಯಾವತ್ತು ಸ್ಪೀಕರ್ ಅವರು ಯಾವತ್ತಿಂದ ಸ್ಪೀಕರ್ ಆದರೂ ಅವತ್ತಿಂದ 224 ಜನಗಳಿಗೆ MLAಗಳಿಗೆ ಯಾವ ರೀತಿಯಲ್ಲಿ ನ್ಯಾಯ ಮಾಡಬೇಕು ಅದೇ ರೀತಿಯಲ್ಲಿ ಮಾಡ್ಕೊಂಬರ್ತಾರೆ. ನಾವು ಏನೋ ಟೈಮ್ ಕೇಳಿದ್ರೆ, ನಾವು 1 ಗಂಟೆ ಕೇಳಿದ್ರೆ ನಮಗೆ ಕೊಡೋದು 10 ನಿಮಿಷ. BJP ಅವ್ರು ಏನೋ ಟೈಮ್ ಕೇಳಿದ್ರೆ ಅವರು ಅಪೋಸಿಷನವ್ರು ಇರೋದೇ ನಿಮ್ಮನ್ನು ಟೀಕೆ ಮಾಡೋಕ್ಕೆ, ಅಪೋಸಿಷನರ್ ಇರೋದೇ ಏನು ತಪ್ಪುಗಳು ನಡೀತದೆ ತಿಳ್ಸೋಕ್ಕಂತ ಹೇಳಿ ಅವ್ರಿಗೆ ಟೈಮ್ ಜಾಸ್ತಿ ಕೊಡ್ತಾರೆ. ಯಾವತ್ತೂ ಆ ರೀತಿಯಲ್ಲಿ ಒಂದೇ ಪಕ್ಷದ ವ್ಯಕ್ತಿ ಥರ ಅವತ್ತು ಯಾವತ್ತೂ ನಡ್ಕೊಂಡಿಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ CBI ತನಿಖೆ ಆಗಬೇಕು ಅನ್ನೋದು BJPಯ ಒತ್ತಾಯ. ನನಗೆ ಹನಿ ಟ್ರ್ಯಾಪ್ ವಿಚಾರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನಾನು ಮಾತಾಡ್ತೀನಿ. ಓಕೆ, ಇದಿಷ್ಟು ನಾರಾ ಭರತ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.